ಸಿದ್ದರಾಮಯ್ಯ ಅವರು ಹುಚ್ಚು ದೊರೆಯಾಗಿದ್ದಾರೆ. ಮುಸ್ಲಿಮರನ್ನ ತೃಪ್ತಿಪಡಿಸೋ ಸಲುವಾಗಿ ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹುಚ್ಚು ದೊರೆಯಾಗಿದ್ದಾರೆ. ಮುಸ್ಲಿಮರನ್ನ ತೃಪ್ತಿಪಡಿಸೋ ಸಲುವಾಗಿ ಕಾನೂನು ಸಂಪುಟ ಎಲ್ಲ ಒಂದು ವಿಚಾರಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಈಶ್ವರಪ್ಪನವರ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ಪ್ರತಿಕ್ರಿಯೆ ಇದಾಗಿದೆ. ರಾಜ್ಯದಲ್ಲಿ ಹಿಂದೂ ಮುಸ್ಲಿಮರು ಗೊಂದಲಕ್ಕೆ ಬೀಳಬೇಕು, ಇದೇ ಮೇನ್ ಸಿದ್ದರಾಮಯ್ಯನವರ ಮತ್ತು ಕಾಂಗ್ರೆಸ್ನವರ ಉದ್ದೇಶವಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವ ಈಶ್ವರಪ್ಪ ಅವರಿದ್ದಾರೆ. ಸರ್ ನಮಸ್ತೆ. 10,000 ಕೋಟಿ ಮುಸ್ಲಿಮರಿಗೆ ಅನುದಾನ ಕೊಡ್ತೀವಿ ಮತ್ತು ಈಗ ಹೇಳ್ತಾರೆ ಹಿಜಾಬ್ ಆದೇಶವನ್ನ ವಾಪಸ್ ಪಡಿತೀವಿ ಅಂತ. ಅಂದ್ರೆ ಕಾಂಗ್ರೆಸ್ನ ಭಯ ಆತಂಕ ಏನು? ಯಾಕಿಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ದಾರೆ ಅಂತ? ಇಡೀ ಕರ್ನಾಟಕ ರಾಜ್ಯದ ಜನ ಒಂದು ತಪ್ಪನ್ನು ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ರು, ಸಿದ್ದರಾಮಯ್ಯನವ್ರನ್ನ ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಸರ್ಕಾರಕ್ಕೆ ತಂದರು. ಆದರೆ ಅವ್ರ ಸರ್ಕಾರ ಬಂದ ನಂತರ ಬರೀ ಮುಸಲ್ಮಾನರನ್ನು ತೃಪ್ತಿಪಡಿಸೋಂಥ ಪ್ರಯತ್ನಗಳಿಗೆ ಇಡೀ ಹಿಂದೂ ಸಮಾಜ ಇವತ್ತು ಜಾಗೃತಿಯಾಗಿದೆ. ಹಿಂದೂ ಸಮಾಜ ಜಾಗೃತಿ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ, ಅವರು ಹಿಜಾಬಿನ ಆದೇಶವನ್ನು ಹಿಂದಿನ ಸರ್ಕಾರ ಏನು ಮಾಡಿತ್ತೋ ಅದನ್ನು ರದ್ದು ಮಾಡಿ ಹೈಕೋರ್ಟ್ ತೀರ್ಪಿನ ವಿರುದ್ಧವಾಗಿ ಮತ್ತು ಸುಪ್ರೀಂ ಕೋರ್ಟ್ ನಡೀತಾ ಇರೋಂಥ ಒಂದು ವಿಚಾರದ ಬಗ್ಗೆ ಈ ರೀತಿ ರದ್ದು ಮಾಡೋಂಥ ಒಂದು ಕಾನೂನು ಎಲ್ಲೂ ಇಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿ ಹೇಳೋಂಥ ಅಧಿಕಾರ ಕೂಡ ಇಲ್ಲ. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಇದಿರೋಂತಹ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜ ಜಾಗೃತಿಯಾಗಿದೆ. ಇನ್ನು ಬರೋಂಥ ಲೋಕಸಭಾ ಚುನಾವಣೆ ನಾನು ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ಸು ಸಮಾಪ್ತಿ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಭಯದಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಆದೇಶವನ್ನು ನಿರ್ಣಯ ಮಾಡಕ್ಕೆ ಹೊರಟಿದ್ರು, ಅದನ್ನು ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರು ವಕೀಲರು ಕೂಡ ಹೌದು. ಅವ್ರಿಗೆ ಸುಪ್ರೀಂ ಕೋರ್ಟ್ ನಲ್ಲಿದೆ, ಇಂತಹ ನಿರ್ಧಾರಗಳನ್ನ ನಾನು ಘೋಷಣೆ ಮಾಡಕೂಡ್ದು ಅನ್ನುವಂತಹ ಅರಿವು ಕೂಡ ಇರಬೇಕಾಗಿತ್ತು ಈ ಸಂದರ್ಭದಲ್ಲಿ. ಸಿದ್ದರಾಮಯ್ಯನವರು ವಕೀಲರು ಸರಿ, ಅವ್ರ ಅರಿವಿತ್ತು, ಅವ್ರ ಮೈ ಮೇಲೆ ಜ್ಞಾನ ಇದೆ, ಈ ರೀತಿ ಆದೇಶಗಳು ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದೆ, ಇವ್ರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಅಲ್ಲ, ಮುಸ್ಲಿಂ ಲೀಗ್ ಮುಖ್ಯಮಂತ್ರಿ ಆಗಬೇಕಿತ್ತು ಅಂತ. ಆದರೆ ಕರ್ನಾಟಕ ರಾಜ್ಯದ ಒಬ್ಬ ಕಾನೂನು ಸಚಿವರು ಇದ್ದಾರಲ್ಲ, ಆ ಕಾನೂನು ಸಚಿವರು ಕೂಡ ಮುಖ್ಯಮಂತ್ರಿಗಳ ಆದೇಶವನ್ನು ಅವ್ರು ಏನು ಹೇಳಿದ್ದಾರೆ ಅದು ಸರಿ ಇದೆ, ಅದು ಯಾವುದೇ ಕಾರಣಕ್ಕೂ ಕೂಡ ಅವ್ರು ತಪ್ಪು ಹೇಳಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರಲ್ಲ, ಇಂಥ ಕಾನೂನು ಸಚಿವರನ್ನ ಇಟ್ಕೊಂಡು ಏನು ಮಾಡಬೇಕು? ಒಬ್ಬ ಸಚಿವನಾಗಿ ಸಚಿವನ ಎಲ್ಲ ಸೌಕರ್ಯಗಳನ್ನು ಅನುಭವಿಸೋಕ್ಕೋಸ್ಕರನೇ ಕಾನೂನು ಸಚಿವ ಎಚ್ ಕೆ ಪಾಟೀಲ್ರಂಥ ಹಿರಿಯರು ಈ ರೀತಿ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯ ಜನ ಸಿದ್ದರಾಮಯ್ಯನವ್ರ ಬಗ್ಗೆ ಎಷ್ಟು ಸಿಟ್ಟಿದೆಯೋ ಅಷ್ಟೇ ಸಿಟ್ಟು ಕಾನೂನು ಸಚಿವರಾದ ಮನೆ ಎಚ್ ಕೆ ಪಾಟೀಲ್ ಅವ್ರ ವಿರುದ್ಧನೂ ಇದೆ. ಆದ್ರೆ ಈಗ ಸಿದ್ದರಾಮಯ್ಯನವರು ಹೇಳ್ತಾರೆ, ನಿನ್ನೆ ಆದೇಶವನ್ನ ವಾಪಸ್ ಪಡ್ಕೊಳ್ತೀವಿ, ನಾಳೆಯಿಂದ ಕಾಲೇಜು ಮತ್ತು ಶಾಲೆಗಳಲ್ಲಿ ಹಿಜಾಬ್ ಹಾಕಬಹುದು ಅಂತ. ಇವತ್ತು ಹೇಳ್ತಾರೆ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಆಗ್ತಾ ಇದೆ, ಚರ್ಚಿಸಿ ತೀರ್ಮಾನ ಮಾಡ್ತೀವಿ ಅಂತ. ಅಂದ್ರೆ ಮಕ್ಕಳ ಮೇಲೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಗಂಭೀರತೆ ಅರ್ಥ ಆಗಲ್ವಾ ಅಂತ ನಾನು ಅದಕ್ಕೆ ಹೇಳಿದೆ. ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ಎದ್ದು ದಂಗೆ ಎದ್ದು ಒಬ್ಬರಿಗೊಬ್ಬರು ಹಿಂದೂ ಸಮಾಜ ಮುಸಲ್ಮಾನ್ ಸಮಾಜ ತಣ್ಣಗಿದೆ, ಅವರಷ್ಟು ಶಾಂತಿಯಿಂದ ಇದ್ದಾರೆ. ದಂಗೆ ಎತ್ತು ಕೊಲೆ ಸುಲಿಗೆಗಳಾಗಿದ್ರೆ ಏನು ಮಾಡಬೇಕಿತ್ತು? ಮಕ್ಕಳಲ್ಲಿ ಗೊಂದಲ ಆಗತ್ತೆ, ಹೌದು. ಇಡೀ ಹಿಂದೂ ಸಮಾಜದ ಮೇಲೆ ಎಫೆಕ್ಟ್ ಆಗೈತಿ. ಇದು ನಮಗೇನು ಹೇಳೋರು ಕೇಳೋರಿಲ್ವ? ಈ ಮುಖ್ಯಮಂತ್ರಿಗೆ ಹೇಳೋರು ಕೇಳೋರಿಲ್ಲ, ಈ ಕಾನೂನು ಸಚಿವರಿಗೆ ಈ ಭಾವನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬದ್ದೋಗಿದೆ. ಅದಕ್ಕೋಸ್ಕರ ಹೇಳ್ತೀನಿ, ಇನ್ನು ಮುಂದೆ ಯಾವುದೇ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡೋಂಥ ಸಂದರ್ಭದಲ್ಲಿ ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾಡಬೇಕು. ಯಾವುದೇ ಸಚಿವರು ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ದಾರೆ ಒಂದು ಆದೇಶ, ವಿಧಿಯಿಂದ ಸಮರ್ಥನೆ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಮೀರಿ ಯಾವುದೇ ಒಂದು ಬೆಂಬಲವನ್ನು ಮುಖ್ಯಮಂತ್ರಿಗಳು ಮಾಡಬಾರ್ದು. ಎಲ್ರಿಗೂ ಇದು ಎಚ್ಚರಿಕೆ ಗಂಟೆ ಇದು. ಅಂದ್ರೆ ಈಗ ಕೆಲ ಮಕ್ಕಳು ಕೇಳ್ತಾ ಇದ್ದಾರೆ, ಅವರು ಹಿಜಾಬ್ ಹಾಕೊಂಡು ಬರಬಹುದು, ಊಟ ಆಗ್ಲಿ ಅಥವಾ ಬಟ್ಟೆ ಆಗ್ಲಿ, ಇದ್ಯಾವುದಕ್ಕೂ ಕೂಡ ಯಾರ ಅಪ್ಪಣೆಯೂ ಬೇಕಿಲ್ಲ, ಅದು ಅವರವರ ಇಷ್ಟ ಅಂತ ಸಿಎಂ ಹೇಳಿದ್ದಾರಲ್ಲ. ನಾವು ಹಾಗಾದ್ರೆ ಕೇಸರಿ ಪೇಟ ಹಾಕೊಂಡು ಕೇಸರಿ ಶಾಲ್ ಹಾಕೊಂಡು ಹೋಗಬಹುದಾ ಶಿಕ್ಷಣ ಕಲೀಲಿಕ್ಕೆ ಅಂತ?
ಸೊ ಈಗ ಇಂತಹ ವಿಚಾರಗಳು ಒಂದ್ ರೀತಿ ಸಂಘರ್ಷದ ಹಾದಿಯನ್ನ ಎಡೆ ಮಾಡಿಕೊಡುತ್ತೆ. ಸೊ ಈಗ ಇದಕ್ಕೇನ್ ಹೇಳತ್ ಸರ್ಕಾರ? ಹಾಗಿದ್ರೆ ಇದಕ್ಕೂ ಅದೇ ರೀತಿಯ ನಿಲುವನ್ನ ತೋರ್ಬೇಕಾಗತ್ತಲ್ವಾ? ನೋಡಿ, ಒಂದು ಭಂಡತನದ ಸರ್ಕಾರ ಇದು. ಯಾರೇನು ಮಾಡಿದ್ರು ನಾನೇನು ಮಾಡ್ಕೊಳಕ್ಕಲ್ಲ ನಮ್ಮನ್ನ ಅನ್ನಂಥ ಭಂಡತನಕ್ಕೆ ಇಳಿದಂಥ ಸಂದರ್ಭದಲ್ಲಿ ಭಂಡತನವೇ ಉತ್ತರ. ನೀವೇನು ಆ ಹಿಂದೂ ಸಮಾಜದ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದಾರಲ್ಲ, ನಾವು ಕೇಸರಿ ಹಾಕೋಬೋದಾ, ನಾವು ಕೇಸರಿ ಪೇಟೆ ಹಾಕೋಬೋದಾ ಅಂತ, ಈ ರೀತಿ ಮುಸಲ್ಮಾನ್ ಸಮಾಜದ ವಿರುದ್ಧ, ವಿದ್ಯಾರ್ಥಿಗಳ ವಿರುದ್ಧ ಒಂದು ಶಾಲೆಯಲ್ಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರಂತ ಓದಂಥ ಶಾಲೆಗಳಲ್ಲೂ ಕೂಡ ಗೊಂದಲವನ್ನು ನಿರ್ಮಾಣ ಮಾಡಿ ಆ ಮುಸಲ್ಮಾನ್ ವಿದ್ಯಾರ್ಥಿಗಳಿಗೆ ನಾವು ಮುಸಲ್ಮಾನರು ಅನ್ನೋದನ್ನು ಮತ್ತೆ ಜ್ಞಾಪಕ ಮಾಡಿಕೊಡೋಂಥ ಒಂದು ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದಾರಲ್ಲ, ಇದು ಅಕ್ಷಮ್ಯ ಅಪರಾಧ. ಬಟ್ ಸಿದ್ದರಾಮಯ್ಯನವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ ಮೋದಿ ಅವರು. ಆದ್ರೆ ಸಮುದಾಯವನ್ನ ವಿಭಜಿಸೋದು, ಸಮಾಜವನ್ನ ವಿಭಜಿಸೋ ಕೆಲಸವನ್ನ ಅವ್ರು ಮಾಡಿದ್ರು. ಅದನ್ನ ನಾವೀಗ ವಾಪಸ್ ತಗೊಳ್ಳೋ ಮೂಲಕವಾಗಿ ಎಲ್ಲವನ್ನೂ ಕೂಡ ಈಕ್ವಲ್ ಆಗಿ ನೋಡ್ತಾ ಇದ್ದೀವಿ ಅಂತ ಬಿಜೆಪಿಯ ಮೇಲೆ ಆರೋಪ ಮಾಡ್ತಾ ಇದ್ರು. ಅವ್ರು ಬೇರೆ ಏನು ಉದ್ಯೋಗ ಇಲ್ವಲ್ಲ? ಮೋದಿ ಅಂತ ವಿಶ್ವ ನಾಯಕರ ಬಗ್ಗೆ ಟೀಕೆ ಮಾಡಿದ್ರೆ ನಾನು ಆಕಾಶಕ್ಕೆ ಹೋಗ್ತೀನಿ ಅನ್ನೋಂಥ ಒಂದು ಭ್ರಮೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ. ಎಂದೂ ಕೂಡ ಯಾವುದೇ ವಿಚಾರದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರು ಕಾನೂನು ಮೀರಿ ಒಂದೇ ಆದೇಶ ಮಾಡಿಲ್ಲ. ಇದು ಅವರ ಆಡಳಿತವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನು ನೋಡಿ ಕಲೀಲಿ. ಇವರು ಅದು ಬಿಟ್ಟು ಮುಸಲ್ಮಾನರನ್ನು ಸಂತೃಪ್ತಿ ಪಡಿಸಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಈ ರೀತಿ ಏನು ಬೇಕಾದ್ರೆ ಆದೇಶವನ್ನು ಮಾಡ್ತೀರಿ ಅಂತಂದರೆ ಇದು ಹಿಂದೂ ಸಮಾಜ ಸಹಿಸಲ್ಲ ಅನ್ನೋದಕ್ಕೆ ಸರಿಯಾದ ಜ್ವಲಂತ ಸಾಕ್ಷಿ ಇದು. ಅಂದ್ರೆ ಇದು ಎಲೆಕ್ಷನ್ ದೃಷ್ಟಿಯಿಂದನೇ ಹೀಗೆ ಇಂತಹ ನಿರ್ಧಾರಗಳನ್ನ ಆಗಾಗ ಘೋಷಣೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಯಾಕೆ ಅವರಿಗೆ ಆ ಭಯ? ಹೇಳಿ ಕೇಳಿ ಮುಸ್ಲಿಮರು ಅವರಿಗೆ ಸಪೋರ್ಟರ್ಸ್ ಆಗಿರೋ ಈ ಹೊತ್ತಲ್ಲಿ ಇನ್ಯಾವ ರೀತಿಯ ಆತಂಕ ಅಥವಾ ಋಣ ಸಂಧಾಯನ ಇದು? ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಕೂಡ ಇವತ್ತು ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದಾಗಿರೋದೇ ಅವ್ರಿಗೆ ಭಯ. ನಾಳೆ ಚುನಾವಣೆಯಲ್ಲಿ BJP ಮತ್ತು JDS ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಟ್ಟಿಗೆ ಸ್ಪರ್ಧೆ ಮಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ಕಳೆದ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದ್ದರೂ ಕೂಡ ಇದೇ ಪರಿಸ್ಥಿತಿನಲ್ಲಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ನಾವು ನರೇಂದ್ರ ಮೋದಿ ನೇತೃತ್ವದ ಲೋಕಸಭೆಗೆ 25 ಸ್ಥಾನವನ್ನು 28ರಲ್ಲಿ 25 ಸ್ಥಾನವನ್ನು BJP ನಾವು ಗೆದ್ವಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಅವಾಗ ಹೇಳಿದರು BJP 1-2 ಸೀಟು ತಗೊಳ್ಳಲ್ಲ ಅಂತ. ಇಂಥ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬಂತು. 28ರಲ್ಲಿ 25 ಸೀಟ್ BJP ಗೆದ್ದರೆ ಕಾಂಗ್ರೆಸ್ ಒಂದೇ ಒಂದು ಸೀಟ್ ಗೆಲ್ತು. ಅದೇ ಪರಿಸ್ಥಿತಿ ಈಗ 25 ಅಷ್ಟೇ ಅಲ್ಲ, ಈ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಅಲ್ಲಿ BJP JDS ಒಂದಾಗಿರೋದ್ರಿಂದ ಒಂದೂ ಸ್ಥಾನ ಬರಲ್ವೋ, 28ಕ್ಕೆ 28 ಸೀಟ್ BJP ಗೆಲ್ಲುತ್ತೆ. ಈ ಭಯದಿಂದ ತಕ್ಷಣ ಅವರು ರಾಜಕಾರಣ ಮಾಡಿದ ತಪ್ಪಾಗಿದೆ ಅಂತ ಹೇಳಿ ವಾಪಸ್ ತಗೊಂಡಿದ್ದಾರೆ. ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳನ್ನ ಗೆದ್ದ ಮೇಲೆ ಓವರ್ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸೋಲನ್ನ ಕಂಡ ನಂತರದಲ್ಲಿ ವಿಚಲಿತವಾಗಿದೆ. ಹಾಗಾಗಿ ಎಲ್ಲವನ್ನೂ ವಿರೋಧ ಮಾಡ್ತಾರೆ, ಎಲ್ಲವನ್ನೂ ರಾಜಕೀಯ ದೃಷ್ಟಿಯಲ್ಲೇ ನೋಡ್ತಾರೆ ಅಂತಾರಲ್ಲ ಕಾಂಗ್ರೆಸ್ನವರು. ಭಾರತೀಯ ಜನತಾ ಪಾರ್ಟಿ ವಿಚಲಿತಲಾಗ ಪ್ರಶ್ನೆನೇ ಇಲ್ಲ. ಈ ದೇಶದಲ್ಲಿ 2 ಲೋಕಸಭಾ ಸದಸ್ಯರಿದ್ದರು, 2 ವಿಧಾನಸಭಾ ಸದಸ್ಯರಿದ್ದರು. ಆ ಸಂದರ್ಭದಿಂದ ರಾಜಕಾರಣ ಮಾಡ್ಕೊಂಬತ್ತು ಇವತ್ತು ಇಡೀ ದೇಶದಲ್ಲಿ ಪ್ರಧಾನಮಂತ್ರಿನೂ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂಡು ಸಂಘಟನೆ ಕಟ್ಕೊಂಡು ಬಂದಿದ್ದೀವಿ. ದೇಶದಲ್ಲಿ 17 ರಾಜ್ಯಗಳ BJP ಅಧಿಕಾರದಲ್ಲಿದೆ. ನಾವು ಯಾವುದೋ ಒಂದು ಸಾರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ್ಬಿಡ್ತು, BJP ಸೋತಿದ್ದೀವಿ, ವಿಚಲಿತ ಆಗೋ ಪ್ರಶ್ನೆನೇ ಇಲ್ಲ. ಸೋತಿದ್ರೂ ಕೂಡ ಪ್ರತಿ ಹಳ್ಳಿನಲ್ಲೂ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಶಕ್ತಿಶಾಲಿಯಾಗಿದೆ, ಗಟ್ಟಿಯಾಗಿದೆ. ಹಾಗಾಗಿ ಮುಂದಿನ ಲೋಕಸಭೆ, ಮುಂದಿನ ವಿಧಾನಸಭೆ, ರಾಜ್ಯ ಮತ್ತು ದೇಶ ಮತ್ತೆ ನಾವೇ ಗೆಲ್ತೀವಿ ಅಂತ ವಿಶ್ವಾಸದಲ್ಲಿ ನಾವು ಹೋಗ್ತೀವಿ. ನಾವು ವಿಚಲಿತಲಾಗತ್ತೆ ಪ್ರಶ್ನೆ ಇಲ್ಲೇ ಇಲ್ಲ. ಸರ್, ಈಗ ಬೆಳಗಾವಿಯಲ್ಲಿ ಮಹಿಳೆಯನ್ನ ನಡೆಸ್ಕೊಂಡಂತಹ ರೀತಿ ಮತ್ತು ಮಕ್ಕಳನ್ನ ಮಲಗುಂಡಿಗಿಳಿಸಿ ಅಲ್ಲಿ ಕ್ಲೀನ್ ಮಾಡಿಸಿದ್ದು ಮತ್ತು ಇಲ್ಲಿ ಬೆಂಗಳೂರಿನಲ್ಲಿ ಶೌಚ ಕ್ಲೀನ್ ಮಾಡಿಸಿದ್ದು, ಇದೆಲ್ಲ ಸರ್ಕಾರ ಅದರ ಆಡಳಿತ ವೈಖರಿ ಸರಿಯಾಗಿ ನಡೀತಾ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಅನ್ನುವಂತಹ ಮೆಸೇಜ್ನ ಏನು ಎತ್ತಿಡಿತಾ ಇದೆ ಬಿಜೆಪಿ, ಇದನ್ನ ಡೈವರ್ಟ್ ಮಾಡ್ಲಿಕ್ಕಾಗಿ ಹಿಜಾಬ್ ಅಂತ ವಿಚಾರಗಳನ್ನ ಮುನ್ನೆಲೆಗೆ ತರ್ತಾ ಇದ್ದಾರಾ? ಹೇಗೆ ಅನ್ಸುತ್ತೆ ಸರ್ ಈ ವಿಚಾರ? ಅಲ್ಲ, ಆಡಳಿತದ ವೈಫಲ್ಯವನ್ನು ಭಾರತೀಯ ಜನತಾ ಪಾರ್ಟಿ ಎಂದೂ ಕೂಡ ನಾವು ಖಂಡನೆ ಮಾಡೋರೆ. ಆದರೆ ಆಡಳಿತ ವೈಫಲ್ಯದ ಡೈವರ್ಟ್ ಮಾಡೋದು ಅಷ್ಟೇ ಅಲ್ಲ, ಹೇಗಾರು ಮಾಡಿ ಮುಸಲ್ಮಾನ್ ತುಷ್ಟೀಕರಣ ಮಾಡ್ಕೋಬೇಕು ಈ ಲೆಕ್ಕದಲ್ಲಿ ಅವ್ರು ಹೊರಟಿದ್ದಾರೆ. ಅವರ ಆಡಳಿತ ವೈಫಲ್ಯದ ವಿರುದ್ಧನೂ ಹೋರಾಟ ಮಾಡ್ತೇವೆ, ಮುಸಲ್ಮಾನ್ ತುಷ್ಟೀಕರಣದ ವಿರುದ್ಧ ಕೂಡ ಹೋರಾಟ ಮಾಡ್ತೇವೆ. ನಾ ಆಗ್ಲೇ ಅದನ್ನೇ ಕೇಳ್ತಾ ಇದ್ದೆ, ಯಾಕೆ ಈಗ ಮುಸ್ಲಿಮರು
ಕಾಂಗ್ರೆಸ್ನ ಬಿಟ್ಟು ಬೇರೆ ಆಯ್ಕೆ ಏನಿದೆ ಅವರಿಗೆ? ಬೇರೆಯವ್ರ ಜೊತೆ ಕೈ ಜೋಡಿಸಿ ಬೇರೆಯವ್ರಿಗೆ ಸಪೋರ್ಟ್ ಮಾಡೋಣ ಅನ್ನಕ್ಕೆ ಇಂತಹ ಹೊತ್ತಿನಲ್ಲಿ ಮತ್ತೆ ಮೇಲಿಂದ ಮೇಲೆ ಮುಸ್ಲಿಮರನ್ನೇ ಓಲೈಕೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ದಿ ಅದರ್ ಸೈಡ್ ಎಫೆಕ್ಟ್ ನೋಡ್ಬೇಕಲ್ವಾ ಅವರು? ಹಿಂದೂಗಳು ಅವ್ರಿಗೆ ಓಟೆ ಹಾಕಿಲ್ವಾ ಹಾಗಾದ್ರೆ? ಅವ್ರನ್ನ ಗೆಲ್ಲಿಸ್ಲೇ ಇಲ್ವಾ ಹಾಗಾದ್ರೆ? ಬುದ್ಧಿ ಕಲಿಸಿ ಅಲ್ಲ, ಅದಕ್ಕೆ ಅವರಿಗೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಅಹಿಂದ ಇದು ಕಾಂಗ್ರೆಸ್ಸಿನ ಒಂದು ಆಸ್ತಿ. ನಾವು ಮಾತ್ರ ಹಿಂದುಳಿದವ್ರನ್ನ, ದಲಿತರು, ಅಲ್ಪಸಂಖ್ಯಾತರನ್ನ ನಾವು ಉದ್ಧಾರ ಮಾಡ್ತಾ ಇರೋ ಅಂತ ಸ್ವತಂತ್ರ ಬಂದಾಗಿಂದ ಹೇಳ್ಕೊತ ಬಂದರು ಕಾಂಗ್ರೆಸ್ನವರು. ಅದಾದ ನಂತರ ಈಗೇನಾಯಿತು, ಇಡೀ ದೇಶದಲ್ಲಿ ಹಿಂದುಳಿದವರು, ದಲಿತರು ಕಾಂಗ್ರೆಸ್ಸಿನ ತಿರಸ್ಕಾರ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಕೊತ ಬಂದರು. ಇನ್ನು ದಲಿತರು, ಹಿಂದುಳಿದವರು ಕೈ ಬಿಟ್ಟರು ನಮ್ಮನ್ನ. ಇನ್ನು ಉಳಿದಿತ್ತು ಒಂದೇ ಒಂದು ಮುಸಲ್ಮಾನರು, ಅವ್ರನ್ನ ಹೆಂಗಾರು ಮಾಡಿ ಗಟ್ಟಿ ಇಟ್ಕೋಬೇಕು ಅಂತ ಒಂದು ಕೆಟ್ಟ ನಿರ್ಧಾರದಿಂದ ಇಡೀ ಹಿಂದೂ ಸಮಾಜ ಅವ್ರ ವಿರುದ್ಧ ತಿರುಗಿ ಬಿದ್ದಿದೆ. ಮತ್ತು ಇವತ್ತಿಲ್ಲ ನಾಳೆ ಮುಸಲ್ಮಾನರಿಗೂ ಇದು ಅರ್ಥ ಆಗತ್ತೆ. ಇಡೀ ದೇಶ ಕಾಂಗ್ರೆಸ್ಸಿನ ವಿರುದ್ಧ ಒಂದಾಗತ್ತೆ ಮತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ ನಿರ್ನಾಮ ಆಗುತ್ತೆ. ಈ ಅಂಶವನ್ನು ಈ ಸಂದರ್ಭ ಸ್ಪಷ್ಟೀಕರಣ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಮಂಡ್ಯದಲ್ಲಿ ಒಬ್ಬ ಹೆಣ್ಮಗಳು ಮುಸ್ಕಾನ್ ಅಂತ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ್ಲು. ಆ ಹೆಣ್ಮಗಳು ಸತತ 1 ವರ್ಷಗಳಿಂದ ಕಾಲೇಜ್ಗೆ ಹೋಗ್ಲಿಲ್ಲ, ಹಿಜಾಬ್ಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ. ಸೊ ಅಂದ್ರೆ ಇದನ್ನ ಹೇಗ್ ನೋಡ್ಬೇಕು? ಬಿಜೆಪಿ ಅವರು ಆ ಹುಡುಗಿಯ ಶೈಕ್ಷಣಿಕ ಬದುಕನ್ನ ಕಸ್ಕೊಂಡ್ರು ಅಂತ ನೋಡ್ಬೇಕು, ಅಥವಾ ಆ ಸ್ವಾತಂತ್ರ್ಯವನ್ನ ಕಾಂಗ್ರೆಸ್ನವರು ಕರುಣಿಸಿದ್ರು ಅಂತ ನೋಡ್ಬೇಕು, ಅಥವಾ ಮುಸ್ಲಿಂ ಸಮುದಾಯದ ಒಬ್ಬ ಹೆಣ್ಣು ಮಗಳ ಶಿಕ್ಷಣದ ಹಕ್ಕನ್ನ ಒಂದು ಹಿಜಾಬ್ ವಿಚಾರವಾಗಿ ಹೊಡೆಯುವಂತಹ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇವೆ ಅಂತ ನೋಡ್ಬೇಕು? ಮೂರೂ ಕೂಡ ನೀವು ಹೇಳಿ ಸರಿ ಇದೆ. ಹೆಣ್ಣು ಮಕ್ಕಳ ಸರ್ಕಾರವನ್ನು ನೋಡಬೇಕು. ಹೆಣ್ಣು ಮಕ್ಕಳಿಗೋಸ್ಕರ ಸರ್ಕಾರ ಇರೋದು. ನೀವು ವಿದ್ಯಾವಂತರಾಗಬೇಕು. ಅದಕ್ಕೋಸ್ಕರ ನರೇಂದ್ರ ಮೋದಿಯವರು ಬೇಟಿ ಬಚಾವ್ ಬೇಟಿ ಪಡಾವ್ ಈ ಒಂದು ಘೋಷಣೆಯಿಂದ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದಾರೆ. ಅದರಲ್ಲಿ ಹಿಂದೂ ಹೆಣ್ಮಗಳು, ಮುಸಲ್ಮಾನ್ ಹೆಣ್ಮಗಳು, ಕ್ರಿಶ್ಚಿಯನ್ ಹೆಣ್ಮಗಳು ದೇಶದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಲಿಲ್ಲ. ಇಲ್ಲೂ ಹೆಣ್ಮಕ್ಕಳು ಕೂಡ ಡಿವೈಡ್ ಮಾಡೋಂಥ ಪ್ರಯತ್ನವನ್ನು ನಾವು ಮಾತ್ರ ನಿಮಗೆ ಕೊಡೋದು ವಿದ್ಯಾಭ್ಯಾಸ, ಬೇರೆಯವ್ರಿಗೆ ಕೊಡಲ್ಲ ಅಂತ ಹೇಳಿಕೊಂಡು ಆ ಮಂಡ್ಯದ ಮುಸ್ಲಿಂ ವಿದ್ಯಾರ್ಥಿನಿಗೂ ಕೂಡ ಒಂದು ರೀತಿಯ ಬೆಂಬಲ ಕೊಟ್ಟಾಗ ಮಾಡಿ ಹಿಂದೂ ಸಮಾಜವನ್ನು ಎರಡು ಗುಂಪು ಮಾಡೋಂಥ ಪ್ರಯತ್ನವನ್ನು ಮಾಡಿದ್ರು ಮುಸಲ್ಮಾನ ಹಿಂದೂ. ಅದರಲ್ಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಬಿಜೆಪಿ ಅವರು ಇದನ್ನ ಯಾಕೆ ಅರ್ಥೈಸ್ತಾ ಇಲ್ಲ? ತ್ರಿವಳಿ ತಲಾಕ್ನ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟು ಹೆಣ್ಮಕ್ಳು ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು, ಬಿಜೆಪಿ ತೆಗೆದುಕೊಂಡಂತಹ ನಿರ್ಧಾರದಿಂದ ನಮ್ಮ ಬದುಕು ಹಸನ ಆಯ್ತು ಅಂತ ಆ ಒಂದು ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಹಾಗಿದ್ರೆ ಅಲ್ಲಿ ಮುಸ್ಲಿಂನ ವಿರೋಧಿ ಆಗ್ಲಿ ಕಾಣಲಿಲ್ಲ ಬಿಜೆಪಿಯವರು. ಮುಸ್ಲಿಂ ಪರವಾಗೇ ಮಾಡಿದ್ದು, ಮುಸ್ಲಿಂ ಹೆಣ್ಣು ಮಕ್ಕಳ ಹಕ್ಕಿಗಾಗಿ ಮಾಡಿದಂತಹ ನಿರ್ಧಾರ ಅದು. ಜೊತೆಗೆ ಈಗ ಹಿಜಾಬ್ ಒಂದೇ ಕಾರಣಕ್ಕಾಗಿ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ನಾವು ತೆಗೆದುಕೊಂಡಂತಹ ತೀರ್ಮಾನ ಇದು. ಮತ್ತೆ ಈಗ ಅದನ್ನೇ ಮುನ್ನೆಲೆಗೆ ತರೋ ಮೂಲಕವಾಗಿ ಇವರು ಒಂದು ಮುಸ್ಲಿಂ ಸಮುದಾಯವನ್ನ ಮತ್ತು ಹಿಂದೂವನ್ನ ಬೇರ್ಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಇಂತಹ ಹೊತ್ತಿನಲ್ಲಿ ಮುಂದೆ ಇದು ಯಾವ ರೀತಿಯಾಗಿ ಮೆಸೇಜ್ ಪಾಸ್ ಆಗಬಹುದು? ಮುಸ್ಲಿಂ ಅಂದ್ರೆ ಬಿಜೆಪಿ ಅವರು ಅಂದ್ರೆ ಮುಸ್ಲಿಂ ವಿರೋಧಿಗಳು ಈಗ ಮೊದಲಿಂದನೂ ಕೇಳಿ ಬರ್ತಾ ಇರೋದು. ಆದ್ರೆ ಆ ರೀತಿಯ ಪರಿಸ್ಥಿತಿಗಳಿಲ್ಲ. ಹಿಜಾಬ್ ವಿಷಯವಾಗ್ಲೂ ಕೂಡ ಹಿಜಾಬ್ ಅನ್ನ ಸಂಪೂರ್ಣವಾಗಿ ಹಾಕಬೇಡಿ ಅಂತಾನೂ ಹೇಳಲಿಲ್ಲ. ಕೇವಲ ಶಾಲೆ ಕಾಲೇಜಿನಲ್ಲಿ ಹಾಕಬಾರ್ದು, ಸಮವಸ್ತ್ರ ನಿಯಮವನ್ನಷ್ಟೇ ಪಾಲನೆ ಮಾಡಬೇಕು ಅಂತ ಬಿಜೆಪಿ ತೆಗೆದುಕೊಂಡಂತಹ ನಿರ್ಧಾರ ಆಗಿತ್ತು. ಆದ್ರೆ ಇವ್ರು ಯಾವ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಇದನ್ನ ಅಂದ್ರೆ ನೀವು ಕಂಪ್ಲೀಟ್ ಮುಸ್ಲಿಂ ವಿರೋಧಿ ಅಂತ. ಹೌದಾ? ಹಾಗಾದ್ರೆ ಬಿಜೆಪಿ ಅವರು ಕಂಪ್ಲೀಟ್ ಮುಸ್ಲಿಂ ವಿರೋಧಿಗಳ? ಮುಸ್ಲಿಂ ಅವ್ರು ಬೇಡವೇ ಬೇಡ ಅನ್ನುವಂಥ ನಿರ್ಧಾರನ ನಿಮ್ದು? ದೇಶವನ್ನ ವಿಭಜನೆ ಮಾಡಿದ್ರು ಕಾಂಗ್ರೆಸ್ ಅಧಿಕಾರದ ದಾಹಕ್ಕೋಸ್ಕರ. ತಾವು ಹೇಗಾದರೂ ಮಾಡಿ ಪ್ರಧಾನಮಂತ್ರಿ ಆಗಬೇಕು ಅಂತ ಒಂದೇ ಉದ್ದೇಶಕ್ಕೆ ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದ್ದೇ ಇದೇ ಕಾಂಗ್ರೆಸ್ನವರು. ಅಧಿಕಾರದ ದಾಹಕ್ಕೋಸ್ಕರ ಭಾರತ ಮಾತೆಯನ್ನು ತುಂಡು ಮಾಡಿದಂಥ ಮುಸಲ್ಮಾನರಿಗೆ, ಈಗ ಕಾಂಗ್ರೆಸ್ಸಿಗರಿಗೆ ಮುಸಲ್ಮಾನರು ಹಿಂದೂಗಳು ದೂರ ದೂರ ಆದಷ್ಟು ಕೂಡ ನಮಗೆ ಲಾಭ ಅನ್ನೋಂಥ ಒಂದೇ ಕಾರಣಕ್ಕೋಸ್ಕರ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ತಾವು ಹೇಳ್ದಂಗೆ ತ್ರಿಬಲ್ ತಲಾಕ್ ಮಾಡಿದ್ದು ಮುಸಲ್ಮಾನ್ ಹೆಣ್ಮಕ್ಕಳು ಕೂಡ ನಮ್ಮ ಹೆಣ್ಮಕ್ಳ ರೂಪದಲ್ಲೇ, ನನ್ನ ಹೆಣ್ಮಗಳಿಗೆ ಯಾವ ರೀತಿ ಒಬ್ಬ ಗಂಡ ಇರಬೇಕು ಅದೇ ರೀತಿ ಮುಸಲ್ಮಾನರಿಗೂ ಒಂದೇ ಗಂಡ ಇರಬೇಕು, ಆ ಹೆಣ್ಮಕ್ಳು ಕೂಡ ನಮ್ಮ ಅಕ್ಕ ತಂಗಿಯರು ಅನ್ನೋಂಥ ಭಾವನೆನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತಂದಿದ್ದು. ಈ ದೇಶದ ಮುಸ್ಲಿಂ ಜನಾಂಗಕ್ಕೆ ಬರೀ ಬಿಜೆಪಿ ಹೇಳೋದು ಅಷ್ಟೇ ಅಲ್ಲ, ಕಾಂಗ್ರೆಸ್ಸು ಈ ಮಾತು ಹೇಳಬೇಕಾಗಿತ್ತು. ಇಡೀ ದೇಶವನ್ನು ಒಂದು ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ.
ಇದು ಒಳ್ಳೆ ಕೆಲಸ ಮಾಡಿದೆ ಅಂತ ಅನೇಕ ಕಾಂಗ್ರೆಸ್ಸಿಗರು ಒಪ್ಪಿಗೆ ಕೊಟ್ಟರೂ ಕೂಡ, ಅವ್ರು ಒಪ್ಪಿದ್ರೂ ಕೂಡ ಹೇಗಾದರೂ ಮಾಡಿ ಮುಸಲ್ಮಾನ್ ಸಮಾಜ ಬೇರೆನೇ ಇರಬೇಕು, ದೂರ ಇರಬೇಕು, ಹಿಂದೂಗಳಿಂದ ದೂರ ಇರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಆ ದಲಿತರು ಹಿಂದುಳಿದವ್ರಿಗೂ BJP ಜೊತೆ ಬಂದರೂ ಕೂಡ ಇವತ್ತಿಗೂ ಮುಸಲ್ಮಾನರು ಇನ್ನು ಪೂರ್ಣ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಇವತ್ತಿಲ್ಲ ನಾಳೆ ಮುಸಲ್ಮಾನರು ಕೂಡ ಇದು ಅರ್ಥ ಆಗುತ್ತೆ, ಆಗ ಇಡೀ ದೇಶ ಮತ್ತೆ ಬಂದಾಗುತ್ತೆ. ಆಲ್ ರೈಟ್ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಇದು ಮಾಜಿ ಸಚಿವ KS ಈಶ್ವರಪ್ಪನವರ ಪ್ರತಿಕ್ರಿಯೆ ಆಗಿತ್ತು. ಮುಖ್ಯಮಂತ್ರಿಗಳು ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಇದು ಮುಸ್ಲಿಂ ಮತ್ತು ಹಿಂದುವನ್ನ ವಿಭಜಿಸುವಂತಹ ಒಂದು ಪ್ರಯತ್ನ ಅಲ್ಲದೆ ಬೇರೇನೂ ಅಲ್ಲ. ಅವ್ರಿಗೆ ಸದಾ ಕಾಲ ಮುಸ್ಲಿಮರು ಹಿಂದೂಗಳಿಂದ ದೂರ ಇರಬೇಕು ಅನ್ನೋ ಇಂಟೆನ್ಷನ್ ಒಂದೇ, ಮತ್ತು ಇದರಿಂದಾಗಿ ರಾಜಕೀಯ ಲಾಭವನ್ನ ಅವರು ಪಡ್ಕೊಳ್ಬೇಕು, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಲಾಭವನ್ನ ಪಡಿಬೇಕು ಅಂತ ಪದೇ ಇಂತಹ ವಿವಾದಾತ್ಮಕ ವಿಚಾರಗಳನ್ನ ಮುನ್ನೆಲೆಗೆ ತರ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದ್ರು.